ಸಿಎಂ ದೋಸೆ ತಿಂತ ಇದ್ದಾಗ 11 ಮಂದಿ ಆಲ್ರೆಡಿ ಬಲಿಯಾಗಿದ್ರು. ಸ್ಟೇಡಿಯಂಗೆ ಡಿಸಿಎಂ ಡಿಕೆಶಿ ಓಡೋಗ್ತಾರೆ. ರಘು ದೀಕ್ಷಿತ್ ಗಿಟಾರ್ ಬಾರಿಸೋದನ್ನ ನೋಡ್ತಿರ್ತಾರೆ. ಹೀಗಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. 11 ಪ್ರಾಣಗಳು ಬಲಿ ಬಿದ್ದಾಗ ಸಿಎಂ ಏನ್ ಮಾಡ್ತಾ ಇದ್ರು, ಡಿಸಿಎಂ ಏನ್ ಮಾಡ್ತಾ ಇದ್ರು ಅನ್ನೋದನ್ನ ಆರ್ ಅಶೋಕ್ ಹೇಳಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಪಟಾಕಿ ಹೊಡೆದು ಸಂಭ್ರಮಿಸ್ತಾರೆ. ಮತ್ತೊಂದು ಕಡೆ ನೋಡಿದ್ರೆ 11 ಮಂದಿಯ ಹೆಣ ಬಿದ್ದಿರತ್ತೆ ಅಂತ ಆರ್ ಅಶೋಕ್ ಇವತ್ತು ಹೇಳಿದ್ದಾರೆ. 11 ಜನ 6 ಗಂಟೆಗೆ 6 ಗಂಟೆ ಮೇಲೆ ಡೆಪ್ಟಿ ಸಿಎಂ ಅಲ್ಲಿ ಹೋಗ್ತಾರೆ. ಎಲ್ಲಿ? ಕೆಸಿಎ ಸ್ಟೇಡಿಯಂ. ರಘು ದೀಕ್ಷಿತ್ ಕಾರ್ಯಕ್ರಮ, ಗಿಟಾರ್ ರಘು ದೀಕ್ಷಿತ್ ಕಾರ್ಯಕ್ರಮ 6ರಿಂದ ಕಾರ್ಯಕ್ರಮ. 6:30 ಗಂಟೆಗೆ ಪಟಾಕಿ ಹೊಡಿತಾರೆ. 1 ಕೋಟಿ ರೂಪಾಯಿ ಪಟಾಕಿ. ಎಷ್ಟು? 1 ಕೋಟಿ ರೂಪಾಯಿ ಪಟಾಕಿ. 11 ಜನ 6 ಗಂಟೆಗೆ 6 ಗಂಟೆ ಮೇಲೆ ಡೆಪ್ಟಿ ಸಿಎಂ ಅಲ್ಲಿ ಹೋಗ್ತಾರೆ. ಎಲ್ಲಿ? ಕೆಸಿಎ ಸ್ಟೇಡಿಯಂ. ರಘು ದೀಕ್ಷಿತ್ ಕಾರ್ಯಕ್ರಮ, ಗಿಟಾರ್ ರಘು ದೀಕ್ಷಿತ್ ಕಾರ್ಯಕ್ರಮ 6ರಿಂದ ಕಾರ್ಯಕ್ರಮ. 6:30 ಗಂಟೆಗೆ ಪಟಾಕಿ ಹೊಡಿತಾರೆ. 1 ಕೋಟಿ ರೂಪಾಯಿ ಪಟಾಕಿ. ಎಷ್ಟು? 1 ಕೋಟಿ ರೂಪಾಯಿ ಪಟಾಕಿ. ಈ 11 ಜನರ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಕಾರಣ. ಸಿಎಂ ಡಿಸಿಎಂ ಪರಮೇಶ್ವರ್ ರಾಜೀನಾಮೆ ಕೊಡಲೇಬೇಕು. ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಆಗ್ರಹ ಮಾಡಿರೋದಿದು. ಆರ್ಸಿಬಿ ಕಪ್ಗೆ ಮುತ್ತಿಡೋದು, ತಬ್ಬಿಕೊಳ್ಳೋದು, ಆರ್ಸಿಬಿ ವಿಜಯೋತ್ಸವವನ್ನು ಸರ್ಕಾರ ವಿಜೃಂಭಿಸಿದ್ದು ತಪ್ಪಿದು. ಕಾಂಗ್ರೆಸ್ ವಿರುದ್ಧ ಕುಮಾರ್ ಬಂಗಾರಪ್ಪ ವಾಗ್ದಾಳಿ ಮಾಡಿದ್ದಾರೆ. ವಿಜಯೋತ್ಸವನ ಯಾರ್ದೋ ಗಳಿಕೆಯನ್ನ ಸರ್ಕಾರ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧಗಳು ಇವೆಲ್ಲವೂ ಕೂಡ. ಇವನ್ನ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಅದಕ್ಕೆ ಹೋಗಿ ಕಪ್ನ ಎತ್ತೋದು, ಕಪ್ನ ಮುತ್ತಿಡೋದು, ಕಪ್ಪಿಗೆಲ್ಲದನ್ನು ಕೂಡ ಹಗ್ ಮಾಡೋದು ಇರಬಹುದು. ಯಾವುದೇ ಒಂದು ನಮ್ಮ ರಾಜ್ಯಕ್ಕೆ ಒಂದು ಬ್ಯಾಂಗ್ಳೂರು ಅಂತ ಹೇಳ್ಬಿಟ್ಟು ಒಂದು ಹೆಸರಿದೆ, ಅದಕ್ಕೋಸ್ಕರ ಕರ್ನಾಟಕ ಅಂತ ಹೇಳಿದೆ. ಆ ಕಾರಣಕ್ಕೋಸ್ಕರ ನಾವು ಕೂಡ ಪಾಲ್ದಾರು. KSAನಲ್ಲಿ ನಡೆದಿದೆ. KSAಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು ಅದಕ್ಕೂ ಕೂಡ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಐ ಥಿಂಕ್ ನನ್ನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿ ಪೊಲೀಸರು ಅಷ್ಟೆಲ್ಲ ಮಾಹಿತಿ ಕೊಟ್ಟ ಮೇಲೂ, ಕಷ್ಟ ಅಂತ ಹೇಳಿದ ಮೇಲೂ ಕೂಡ ಕಾರ್ಯಕ್ರಮ ಮಾಡಿದ್ ಯಾಕೆ? ಕಾಂಗ್ರೆಸ್ ಸರ್ಕಾರ ಕ್ರೆಡಿಟ್ ತಗೊಳ್ಳೋಕೆ ಹೀಗೆ ಮಾಡಿದೆ ಅಂತ ಜೆಡಿಎಸ್ ನಾಯಕ ಸುರೇಶ್ ಬಾಬು ಗಂಭೀರ ಆರೋಪ ಮಾಡಿದ್ದಾರೆ. ಇವು ಕೊಲೆ, ಇವು ಸರ್ಕಾರವೇ ಇದರ ಹೊಣೆ ಹೊರಬೇಕು. 2 ವರ್ಷಗಳಿಂದಲೂ ಅವರು ಮಾಡಿದ್ದೇ ಸರಿ ಅಂತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಸುರೇಶ್ ಬಾಬು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸ್ನ ಇವರೇನು ತಲೆದಂಡ ಮಾಡಿದರೆ ಅದು ಸರಿಯಲ್ಲ ಅಂತಕ್ಕಂಥ ಭಾವನೆ ಇಡೀ ರಾಜ್ಯದಲ್ಲಿ ಮೂಡಿರ್ತಕ್ಕಂಥದ್ದನ್ನ ತಾವೇ ಎಲ್ಲ ಗಮನಿಸಿದಿರಿ. ಖಂಡಿತ ಇವ್ರು ಕೊಟ್ಟಂಥ ಆದೇಶದಿಂದ ಅವರು ವರ್ತನೆ ಮಾಡಿರ್ತಕ್ಕಂಥದ್ದು. ಹೋಗಿ ಪೊಲೀಸು ಇವರು ಕಮಿಷನರ್ ಹೋಗಿ ಗವರ್ನರ್ನ ಕರೆಯೋಕ್ಕಾಗ್ತದ ಫಂಕ್ಷನ್ಗೆ? ಇವರು ರಾಜ್ಯದ ವತಿಯಿಂದ ಅವ್ರನ್ನ ಇನ್ವೈಟ್ ಮಾಡಿ ಇವರೆಲ್ಲ ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮಕ್ಕೆಲ್ಲ ಹಮ್ಮಿಕೊಂಡು 2 ಕಡೆ ಮಾಡಿ ವಿಭಿನ್ನವಾಗಿ ಇವ್ರು ಮಾಡಲಿಕ್ಕೆ ಏನೋ ಒಂದು ಕ್ರೆಡಿಟ್ ತೊಗೊಳಕ್ಕೆ ಹೋಗಿ ಈ ಥರ ಒಂದು ಅವ್ಯವಸ್ಥೆ ಮಾಡಿರ್ತಕ್ಕಂಥದ್ರಿಂದ ಇಷ್ಟು ಒಂದು 11 ಜನ. ಸಿಎಂ ದೋಸೆ ತಿಂತ ಇದ್ದಾಗ 11 ಮಂದಿ ಆಲ್ರೆಡಿ ಬಲಿಯಾಗಿದ್ರು. ಸ್ಟೇಡಿಯಂಗೆ ಡಿಸಿಎಂ ಡಿಕೆಶಿ ಓಡೋಗ್ತಾರೆ. ರಘು ದೀಕ್ಷಿತ್ ಗಿಟಾರ್ ಬಾರಿಸೋದನ್ನ ನೋಡ್ತಿರ್ತಾರೆ. ಹೀಗಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. 11 ಪ್ರಾಣಗಳು ಬಲಿ ಬಿದ್ದಾಗ ಸಿಎಂ ಏನ್ ಮಾಡ್ತಾ ಇದ್ರು, ಡಿಸಿಎಂ ಏನ್ ಮಾಡ್ತಾ ಇದ್ರು ಅನ್ನೋದನ್ನ ಆರ್ ಅಶೋಕ್ ಹೇಳಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಪಟಾಕಿ ಹೊಡೆದು ಸಂಭ್ರಮಿಸ್ತಾರೆ. ಮತ್ತೊಂದು ಕಡೆ ನೋಡಿದ್ರೆ 11 ಮಂದಿಯ ಹೆಣ ಬಿದ್ದಿರತ್ತೆ ಅಂತ ಆರ್ ಅಶೋಕ್ ಇವತ್ತು ಹೇಳಿದ್ದಾರೆ. 11 ಜನ 6 ಗಂಟೆಗೆ 6 ಗಂಟೆ ಮೇಲೆ ಡೆಪ್ಟಿ ಸಿಎಂ ಅಲ್ಲಿ ಹೋಗ್ತಾರೆ. ಎಲ್ಲಿ? ಕೆಸಿಎ ಸ್ಟೇಡಿಯಂ. ರಘು ದೀಕ್ಷಿತ್ ಕಾರ್ಯಕ್ರಮ, ಗಿಟಾರ್ ರಘು ದೀಕ್ಷಿತ್ ಕಾರ್ಯಕ್ರಮ 6ರಿಂದ ಕಾರ್ಯಕ್ರಮ. 6:30 ಗಂಟೆಗೆ ಪಟಾಕಿ ಹೊಡಿತಾರೆ. 1 ಕೋಟಿ ರೂಪಾಯಿ ಪಟಾಕಿ. ಎಷ್ಟು? 1 ಕೋಟಿ ರೂಪಾಯಿ ಪಟಾಕಿ. 11 ಜನ 6 ಗಂಟೆಗೆ 6 ಗಂಟೆ ಮೇಲೆ ಡೆಪ್ಟಿ ಸಿಎಂ ಅಲ್ಲಿ ಹೋಗ್ತಾರೆ. ಎಲ್ಲಿ? ಕೆಸಿಎ ಸ್ಟೇಡಿಯಂ. ರಘು ದೀಕ್ಷಿತ್ ಕಾರ್ಯಕ್ರಮ, ಗಿಟಾರ್ ರಘು ದೀಕ್ಷಿತ್ ಕಾರ್ಯಕ್ರಮ 6ರಿಂದ ಕಾರ್ಯಕ್ರಮ. 6:30 ಗಂಟೆಗೆ ಪಟಾಕಿ ಹೊಡಿತಾರೆ. 1 ಕೋಟಿ ರೂಪಾಯಿ ಪಟಾಕಿ. ಎಷ್ಟು?
1 ಕೋಟಿ ರೂಪಾಯಿ ಪಟಾಕಿ. ಈ 11 ಜನರ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಕಾರಣ. ಸಿಎಂ ಡಿಸಿಎಂ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಲೇಬೇಕು. ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಆಗ್ರಹ ಮಾಡಿರೋದಿದು. ಆರ್ಸಿಬಿ ಕಪ್ಗೆ ಮುತ್ತಿಡೋದು, ತಬ್ಬಿಕೊಳ್ಳೋದು, ಆರ್ಸಿಬಿ ವಿಜಯೋತ್ಸವವನ್ನು ಸರ್ಕಾರ ವಿಜೃಂಭಿಸಿದ್ದು ತಪ್ಪಿದು. ಕಾಂಗ್ರೆಸ್ ವಿರುದ್ಧ ಕುಮಾರ್ ಬಂಗಾರಪ್ಪ ವಾಗ್ದಾಳಿ ಮಾಡಿದ್ದಾರೆ. ವಿಜಯೋತ್ಸವನ ಯಾರ್ದೋ ಗಳಿಕೆಯನ್ನ ಸರ್ಕಾರ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧಗಳು ಇವೆಲ್ಲವೂ ಕೂಡ. ಇವನ್ನ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಅದಕ್ಕೆ ಹೋಗಿ ಕಪ್ನ ಎತ್ತೋದು, ಕಪ್ನ ಮುತ್ತಿಡೋದು, ಕಪ್ಪಿಗೆಲ್ಲ ಅದನ್ನು ಕೂಡ ಹಗ್ ಮಾಡೋದು ಇರಬಹುದು. ಯಾವುದೇ ಒಂದು ನಮ್ಮ ರಾಜ್ಯಕ್ಕೆ ಒಂದು ಬ್ಯಾಂಗ್ಳೂರು ಅಂತ ಹೇಳ್ಬಿಟ್ಟು ಒಂದು ಹೆಸರಿದೆ, ಅದಕ್ಕೋಸ್ಕರ ಕರ್ನಾಟಕ ಅಂತ ಹೇಳಿದೆ. ಆ ಕಾರಣಕ್ಕೋಸ್ಕರ ನಾವು ಕೂಡ ಪಾಲ್ದಾರು. KSAನಲ್ಲಿ ನಡೆದಿದೆ. KSAಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು ಅದಕ್ಕೂ ಕೂಡ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಐ ಥಿಂಕ್ ನನ್ನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿ ಪೊಲೀಸರು ಅಷ್ಟೆಲ್ಲ ಮಾಹಿತಿ ಕೊಟ್ಟ ಮೇಲೂ, ಕಷ್ಟ ಅಂತ ಹೇಳಿದ ಮೇಲೂ ಕೂಡ ಕಾರ್ಯಕ್ರಮ ಮಾಡಿದ್ ಯಾಕೆ? ಕಾಂಗ್ರೆಸ್ ಸರ್ಕಾರ ಕ್ರೆಡಿಟ್ ತಗೊಳ್ಳೋಕೆ ಹೀಗೆ ಮಾಡಿದೆ ಅಂತ JDS ನಾಯಕ ಸುರೇಶ್ ಬಾಬು ಗಂಭೀರ ಆರೋಪ ಮಾಡಿದ್ದಾರೆ. ಇವು ಕೊಲೆ, ಇವು ಸರ್ಕಾರವೇ ಇದರ ಹೊಣೆ ಹೊರಬೇಕು. 2 ವರ್ಷಗಳಿಂದಲೂ ಅವರು ಮಾಡಿದ್ದೇ ಸರಿ ಅಂತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಸುರೇಶ್ ಬಾಬು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸ್ನ ಇವರೇನು ತಲೆದಂಡ ಮಾಡಿದರೆ ಅದು ಸರಿಯಲ್ಲ ಅಂತಕ್ಕಂಥ ಭಾವನೆ ಇಡೀ ರಾಜ್ಯದಲ್ಲಿ ಮೂಡಿರ್ತಕ್ಕಂಥದ್ದನ್ನ ತಾವೇ ಎಲ್ಲ ಗಮನಿಸಿದಿರಿ. ಖಂಡಿತ ಇವ್ರು ಕೊಟ್ಟಂಥ ಆದೇಶದಿಂದ ಅವರು ವರ್ತನೆ ಮಾಡಿರ್ತಕ್ಕಂಥದ್ದು. ಹೋಗಿ ಪೊಲೀಸು ಇವರು ಕಮಿಷನರ್ ಹೋಗಿ ಗವರ್ನರ್ನ ಕರೆಯೋಕ್ಕಾಗ್ತದಾ ಫಂಕ್ಷನ್ಗೆ? ಇವರು ರಾಜ್ಯದ ವತಿಯಿಂದ ಅವ್ರನ್ನ ಇನ್ವೈಟ್ ಮಾಡಿ ಇವರೆಲ್ಲ ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮಕ್ಕೆಲ್ಲ ಹಮ್ಮಿಕೊಂಡು 2 ಕಡೆ ಮಾಡಿ ವಿಭಿನ್ನವಾಗಿ ಇವ್ರು ಮಾಡಲಿಕ್ಕೆ ಏನೋ ಒಂದು ಕ್ರೆಡಿಟ್ ತಗೊಳ್ಳೋಕೆ ಹೋಗಿ ಈ ಥರ ಒಂದು ಅವ್ಯವಸ್ಥೆ ಮಾಡಿರ್ತಕ್ಕಂಥದ್ರಿಂದ ಇಷ್ಟು ಒಂದು 11 ಜನ. ಸಿಎಂ ದೋಸೆ ತಿಂತ ಇದ್ದಾಗ 11 ಮಂದಿ ಆಲ್ರೆಡಿ ಬಲಿಯಾಗಿದ್ರು. ಸ್ಟೇಡಿಯಂಗೆ DCM DKC ಓಡೋಗ್ತಾರೆ. ರಘು ದೀಕ್ಷಿತ್ ಗಿಟಾರ್ ಬಾರಿಸೋದನ್ನ ನೋಡ್ತಿರ್ತಾರೆ. ಹೀಗಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ. 11 ಪ್ರಾಣಗಳು ಬಲಿ ಬಿದ್ದಾಗ ಸಿಎಂ ಏನ್ ಮಾಡ್ತಾ ಇದ್ರು, DCM ಏನ್ ಮಾಡ್ತಾ ಇದ್ರು ಅನ್ನೋದನ್ನ ಅಶೋಕ್ ಹೇಳಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಪಟಾಕಿ ಹೊಡೆದು ಸಂಭ್ರಮಿಸ್ತಾರೆ. ಮತ್ತೊಂದು ಕಡೆ ನೋಡಿದ್ರೆ 11 ಮಂದಿಯ ಹೆಣ ಬಿದ್ದಿರತ್ತೆ ಅಂತ ಅಶೋಕ್ ಇವತ್ತು ಹೇಳಿದ್ದಾರೆ. 11 ಜನ 6 ಗಂಟೆಗೆ 6 ಗಂಟೆ ಮೇಲೆ ಡೆಪ್ಟಿ CM ಅಲ್ಲಿ ಹೋಗ್ತಾರೆ. ಎಲ್ಲಿ? KCA ಸ್ಟೇಡಿಯಂ. ರಘು ದೀಕ್ಷಿತ್ ಕಾರ್ಯಕ್ರಮ, ಗಿಟಾರ್ ರಘು ದೀಕ್ಷಿತ್ ಕಾರ್ಯಕ್ರಮ 6ರಿಂದ ಕಾರ್ಯಕ್ರಮ. 6:30 7 ಗಂಟೆಗೆ ಪಟಾಕಿ ಹೊಡಿತಾರೆ. 1 ಕೋಟಿ ರೂಪಾಯಿ ಪಟಾಕಿ. ಎಷ್ಟು? 1 ಕೋಟಿ ರೂಪಾಯಿ ಪಟಾಕಿ.